ಮಾತ್ರ ನಾವು ಮೊದಲೇ ಒಳ್ಳೆ ಶಿಕ್ಷಣ ಸಾಧ್ಯ ಇದೆ. ಅವಾಗ ಇಷ್ಟವಾದ ಹೇಳ್ತಂದ್ರೆ ನಾನಂತೂ ಇಷ್ಟು ಅಲ್ಲ, ಕೆಲವರು ಇಷ್ಟು ಅಂತ ಆತ್ಮಲ್ಲ, ಸಮಯ ಬಂದಾಗ ಬರ್ಕೊಡ್ತೀವಿ ನಾವು. ಸಮಾಜ ಸರ್ ಅವರು ಬಹಳ ನಿಷ್ಠುರವಾದವರು. ಎಷ್ಟು ನಿಷ್ಠುರವಾದಪ್ಪ ಅಂದ್ರೆ ಯಾಕಂದ್ರೆ ಮಕ್ಕಳ ಮೇಲೆ ಪರಿಣಾಮ ಬೀರ್ತಕ್ಕಂಥ ಒಂದು ವ್ಯಕ್ತಿಗಳು ಬರ್ತಾ ಇದ್ರಲ್ಲ, ಅಮ್ಮ ಬರ್ತಾ ಇದ್ರು. ಅವಾಗ ಇಷ್ಟವಾಗಿ ಮಾತಾಡ್ತಿರಲ್ಲ, ಹೋಗ್ತೀಯೋ ಅಥವಾ ನಾವು ನೀವು ಕಳಿಸ್ಬೇಕು ಹೊರಗೆ ಅನ್ನ ಮಟ್ಟ ಮಾತಾಡ್ತೀವಿ. ಅವಾಗ ಆ ವಿವಿಧೋದ್ಯಾಗಿ ಶಾಲೆಯನ್ನ ಶೈಕ್ಷಣಿಕ ವಾತಾವರಣ ನಿರ್ಮಾಣ ಮಾಡಿದ ಆ ಒಂದು ಸಮಯದಲ್ಲಿ ಅವರು ನಿಜವಾದ ಶೈಕ್ಷಣಿಕ ಪ್ರಾರಂಭ ಆಗಿದ್ದು ಅವರಿಗೆ ಅಂತ ಹೇಳ್ಬೋದು. ಜೊತೆಗೆ ಖುಷಿಯಿಂದ ಇದ್ದು ನಿಮ್ಮ ಆರೋಗ್ಯನ ಸ್ವಲ್ಪ ಇದು ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಏನಾದರೂ ತಪ್ಪು ಮಾತಾಡದಲ್ಲಿ ಇದೇ ಶಾಲೆಯಲ್ಲಿ ಅವರು 11 ವರ್ಷಗಳ ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿ ಅಳವಟ್ಟಿ ಶಾಲೆಗೆ ಮುಖ್ಯೋಪಾಧ್ಯಾಯರಾಗಿ ಹೋಗಿ ಮತ್ತೆ 4 ದಿವಸ ಒಂದು ಒಡನಾಡಿಗಳಾಗಿದ್ರು. ಅವರು ಅಲ್ಲಿ ಇಲ್ಲೇ ಇದ್ರು, ನಮ್ಮಲ್ಲೇ ಕೆಲಸ ಮಾಡಿ 3 ವರ್ಷಗಳ ಕಾಲ ಅಂದ್ರೆ ಸುದೀರ್ಘವಾಗಿ 17 ಬಾರಿ ಅಂತ ಗಟ್ಟಿ ಮಕ್ಕಳು ಅಂದ್ರೆ ದಾಳಿಯನ್ನು ಮಾಡಿದ್ರು. ಅದೇ ರೀತಿ ದಾಳಿ ಮಾಡಿದ್ರು. ಅವರು ನಮ್ಮ ಶಾಲೆಯಲ್ಲಿ ಸುದೀರ್ಘವಾದಂತಹ ಸೇವೆಯನ್ನು ಸಲ್ಲಿಸಿ ಒಂದು ಅಳವಟ್ಟಿ ಶಾಲೆಗೆ ಏನ್ ಮಾಡಿದ್ರಪ್ಪ ಅಂತಂದ್ರೆ ಅಲ್ಲಿ ಇವಾಗ ಅದನ್ನು ಬಿಟ್ಟಿಲ್ಲ. ನನ್ನ ಪ್ಲೇಸ್ ತೆಗೆದುಕೊಂಡು ನಾನು ಶಾಲೆ ನೋಡ್ಕೊಂಡು ಬರೋಣ ಅಂತ ಹೇಳಿ ಬಂದ ಆಗ್ತಾನೆ ಜಾತ್ರೆ ಆಗಿತ್ತು ಅನ್ಸುತ್ತೆ. ಆ ಜಾತ್ರೆಯ ಸಂದರ್ಭದಲ್ಲಿ ದಾರುದಕ್ಕೆ ಬರ್ತಾ ಇರ್ಬೇಕಾದ್ರೆ ಆ ಜಾತ್ರೆದ ಎಲ್ಲ ವೇಸ್ಟೇಜ್ ಎಲ್ಲ ನೋಡಿ ನಾನು ಗಾಬರಿ ಆಗ್ಬಿಟ್ಟಿದ್ದಾರೆ. ಆ ದಾರುದಕ್ಕೆ ಆಗ ಬಂದು ಗೇಟಿಂದ ನಿಂದ ಒಳಗಡೆ ತರಲಿಲ್ಲ. ಸರ್ ಕೂತಿದ್ರು ಚೇರ್ ಹಾಕೊಂಡು, ರೇಡಿಯೋ ಇತ್ತು ಅನ್ಸುತ್ತೆ, ನಿಮ್ಗೆ ಗೊತ್ತಿಲ್ಲ ಸರ್. ಚೇರ್ ಹಾಕೊಂಡು ಕೂತಿದ್ರು. ಅವ್ರು ನೋಡಿ ವಾಪಸ್ ಹೊರಡ್ಬಿಟ್ಟಿದ್ದಾರೆ. ಸಾಕಪ್ಪ ನೋಡ್ಬಿಟ್ಟೆ ಶಾಲೆ ಅಂತ. ಆದ್ರೂ ಕೊನೆಗೆ ಏನೋ ಗೊತ್ತಾಗಲಿಲ್ಲ. ಒಳಗಡೆ ಬಂದ್ರೆ ಫಸ್ಟ್ ಮಾತಾಡ್ತಿದ್ದೆ ಸರ್ ಅಂತ. ಹಾಗೆ ಹೇಳಿದ್ರು ಅವರು ನಮ್ಗೆ ಇದ್ರು. ಅವರ ಜೊತೆಗೆ ಅಂದ್ರೆ ನಮ್ಗೆ ಅಂಕಲ್ ಇಷ್ಟ ಹೇಳಿದ್ರು, ಬಟ್ ನನ್ನ ಜೊತೆಗೆ ಇರಲೇ ಇಲ್ಲ. ಹೋಗ್ಬಿಟ್ಟಿದ್ರೆ ನಾವು ಬರೋದ್ರ ಶಾಲೆಗೆ ಬರೋದ್ರೊಳಗೆ ಸರ್ ಮುಖ್ಯ ಗುರುಗಳಾಗಿ ಅಳವಟ್ಟಿ ಶಾಲೆಗೆ ಹೋಗಿದ್ರು. ಸೊ ಆ ಊರು ಒಂದು ವಿದ್ಯಾರ್ಥಿಗಳು ಕೂಡ ಮಾಡಿದ್ರು ಅನ್ಸುತ್ತೆ. ಸೊ ನನಗೆ ಅವಕಾಶ ಸಿಗ್ಲಿಲ್ಲ, ಒಂದು ಅವಕಾಶ ಸಿಗ್ಲಿಲ್ಲ. ಬಟ್ ಸಾಕಷ್ಟು ಕೇಳಿದ್ರು ಸರ್. ಟೀಚರ್ ಕೂಡ ಹೇಳ್ತಾ ಇದ್ರು, ಸರ್ ನೀವು ಸಮಾಚಾರ ಇರಬೇಕಿದ್ರು ಸರ್, ಅವ್ರೊಂದಿಗೆ ಚೆನ್ನಾಗಿ ಕೆಲಸ ಮಾಡ್ಬೋದಾಗಿತ್ತು ಸರ್. ಅದ್ರ ಜೊತೆಗೆ ಮಕ್ಕಳಿಂದ ಕೂಡ ನಾವು ಸಾಕಷ್ಟು ಕೇಳಿದ್ವಿ. ನೀವು ಅಡ್ಡಿ ಹುಡುಗರು ಪ್ರತಿಯೊಂದನ್ನ ಸರ್ ಸಮಾಚಾರ ಸರ್ ವಾರಿ ಸರ್ ಅವರು ಹೊಡಿತಿದ್ರೆ ಅನ್ನೋದಕ್ಕಿಂತ ಸರ್ ಹೇಳಿದಾಗೆಲ್ಲ ನಿಷ್ಠುರು, ಆಮೇಲೆ ಧೈರ್ಯ, ನಿಷ್ಠೆ ಕಲಿಸ್ಬೇಕು ಅಂತ ಹಂಬಲ. ಸೊ ಅದೆಲ್ಲವೂ ಅವರನ್ನ ಮಕ್ಕಳನ್ನ ಕಲಿಸುವಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್, ಅದು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಗೈಡ್ಗಳಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಫೋನ್ ಮಾಡಿ ಸಮಾಚಾರ ಸರ್ ಕೇಳಿ ಬರ್ತಾರೆ. ಸೊ ಅವರು ಅರಳಳ್ಳಿಯಲ್ಲಿ ಪ್ರಥಮವಾಗಿ ಸೇವೆ ಸಲ್ಲಿಸಿರ್ಬೋದು, ನಂತರ ಮುಖ್ಯ ಗುರುಗಳಾಗಿ ಅಳವಟ್ಟಿಯಲ್ಲಿ ಸೇವೆ ಸಲ್ಲಿಸಿರ್ಬೋದು. ಆದ್ರೆ ಅಟ್ಟಿ ಅವರಿಗೆ ತವರು ಮನೆ ಅನ್ನೋದ್ರೆ ಹೇಳಕ್ಕೆ ತಪ್ಪಾಗಲಿಕ್ಕಿಲ್ಲ ನಮ್ಮ ಮಕ್ಕಳಿಗೆ. ಜೊತೆಗೆ ಸನ್ಮಾನ ಇದು ನಮ್ಮ ಕಡೆಯಿಂದ ನಮ್ಮ ಖುಷಿಯಿಂದ ನಾವು ಸಲ್ಲಿಸಿದ್ವಿ. ಈ ಸನ್ಮಾನ ಇದು ನಮ್ಮ ಒಂದು ಖುಷಿಗೆ ಆದ್ರೆ ನಿಜವಾದ ಸನ್ಮಾನ ಏನಪ್ಪ ಅಂದ್ರೆ, ಸೊ ವಿದ್ಯಾರ್ಥಿಗಳು ನಮ್ಮ ಕೈಯಲ್ಲಿ ವಿದ್ಯಾರ್ಥಿಗಳು ಗುರಿ ಮುಟ್ಟಿ ಅವರು ನಮ್ಮ ಹೇಳ್ತಾರೆ ಅನ್ನೋದಕ್ಕಿಂತ ನಮ್ಮ ಗುರುಗಳು ಇದ್ರಪ್ಪ ಒಂದು ಮಾತಾಡ್ತಾರಲ್ಲ, ಅದು ನಿಜವಾದ ಸನ್ಮಾನ. ಆ ಸನ್ಮಾನ ಇದು ಸನ್ಮಾನದ ಕ್ಷಣಕ್ಕೆ ಇರ್ಬೋದು.
ಸರ್ ಏನು ಈ ಅಡ್ಡಿ ಶಾಲೆಯಲ್ಲಿ ಕಲಿಸುವುದನ್ನು ವಿದ್ಯಾರ್ಥಿಗಳು ಸಮಾಚಾರ ಸರ್ ಅಂತ ಹೇಳ್ತಾರಲ್ಲ, ಆ ಸನ್ಮಾನ ಅವರು ಈ ಭೂಮಿಯಲ್ಲಿ ಇರೋವರೆಗೂ ಅದು ಇರ್ತದ ಅನ್ನೋ ಮಾತನ್ನ ಹೇಳ್ತಾ ಅವರೊಂದಿಗೆ ನನಗೆ ಕೆಲಸ ಮಾಡಕ್ಕೆ ಸಿಗಲಿಲ್ಲ. ಕೊನೆಗೆ ಒಂದಿಷ್ಟು ಅಭಿನಂದನೆ ಸಲ್ಲಿಸಲಿಕ್ಕೆ ಅವಕಾಶ ಸಿಕ್ಕಿದೆ. ಆ ಒಂದು ಅವಕಾಶ ಪಡೆದಕ್ಕೆ ನಮ್ಮ ಮುಖ್ಯ ಗುರುಗಳಿಗೆ ನಮ್ಮೆಲ್ಲ ಶಿಕ್ಷಕರು ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಸಮಾಚಾರ ಗುರುಗಳ ಸನ್ಮಾನ ಸಮಾರಂಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ನನ್ನ ಪ್ರತಿಭಾದವರೇ ಹಾಗೂ ಮುದ್ದು ಮಕ್ಕಳು, ಸಂಭಾಚಾರ್ಯ ಸರ್ ಅವರು ನಮಗೆ ಈಗಲಿಂದ ಪರಿಚಯ ಅಲ್ಲ, ಸುಮಾರು 8-9 ಶಾಲೆ ಅಂದ್ರ ನಮ್ಮ ಭಾಗದಲ್ಲಿ ಇದು ಒಂದೇ. ಇದನ್ನ ಬಿಟ್ರ ಎರಡನೇದು ಮುಂಚಿನಳ್ಳಿ. ನಾನು ಮಕ್ಕಳು ಇರ್ತಕ್ಕಂಥ ಶಾಲೆ ನಮ್ಮ ಒಂದು ಈ ಭಾಗದಲ್ಲಿ ಎಲ್ಲಿಯೂ ಇಲ್ಲ. ಹಾಗಾಗಿ ನಿಮಗೆ ಇನ್ನೂ ಮುಂದಿನ ದಿನಗಳಲ್ಲಿ ಕಾಲೇಜ್ ಬಂದ್ರೆ ಏನೋ ನಾವು ಅಷ್ಟು ಅದನ್ನು ಆಶ್ಚರ್ಯ ಪಡ್ತಕ್ಕಂಥ ಏನಿಲ್ಲ. ಹಾಗಾಗಿ ನನಗೆ ಇವತ್ತು ಇಲ್ಲಿ ನನಗೆ ಬರಮಾಡಿಕೊಂಡು ಇಲ್ಲಿ ನನಗೆ ಸನ್ಮಾನ ಮಾಡಿದ್ದಕ್ಕೆ ನನಗೆ ಭಾಳ ಸಂತೋಷ ಅನಿಸುತ್ತೆ. ಯಾಕಂದರೆ ಈ ಶಾಲೆ ನಾನು ಒಂದು ಕಾಲದಲ್ಲಿ ಇದು ನನ್ನ ಶಾಲೆ ಅಂತ ಇದ್ದೆ. ಎಲ್ಲರೂ ಅಷ್ಟೇ ಒಂದೊಂದು ಸರ್ಕಾರಿ ನೌಕರರು ಎಲ್ಲರೂ ಏನಪ್ಪ ಅಂದರೆ ಇರುವವರೆಗೂ ನನ್ನದು. ಹೋಗುವಾಗ ಏನು ಒಯ್ಯಂಗಿಲ್ಲ, ಒಂದು ಹಾಳಿ ಅಷ್ಟೇ ಕೊಟ್ಟು ಕಳಿಸ್ತಾರೆ ನಮ್ಮ ಜೊತೆಗೆ. ಇಲ್ಲಿ ಇರ್ತಕ್ಕಂಥವೆಲ್ಲ ಏನು ಒಯ್ದಿನಪ್ಪ ನಾನಂದ್ರೆ ನೆನಪುಗಳನ್ನು ಅಷ್ಟೇ ಒಯ್ದಿದ್ದೀನಿ ಅಷ್ಟೇ. ಹೌದಾ? ಆ ನೆನಪುಗಳು ಮಾತ್ರ ನಾವು ಇಲ್ಲಿವರೆಗೂ ಅವನ್ನ ಇಟ್ಕೊಂಡಿರ್ಬೋದು ಅಷ್ಟೇ ಬಿಟ್ರೆ ಮತ್ತೆ ಇನ್ನೇನಪ್ಪ. ಯಾಕಂದರೆ ಸರ್ಕಾರಿ ನೌಕರಿ ಇನ್ನೇನು ಉದ್ಯೋಗ 40 ವರ್ಷ ಆದ್ಮೇಲೆ ಎಲ್ಲರೂ ಅನಿವಾರ್ಯವಾಗಿ ನಾವು ಏನು ಸರಿಯಾಗಿಲ್ಲ ಇದು. ಹಾಗಾಗಿ ನನಗೆ ಇಲ್ಲಿ ಕರೆದು ಇನ್ನೊಂದು ಸನ್ಮಾನವನ್ನು ಮಾಡಿದ್ದಕ್ಕೆ ಮುಖ್ಯವಾಗಿ ಹಾಗೂ ಸಹಶಿಕ್ಷಕರು ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ಯಾವುದೇ ಕೆಲಸ ನಾನು ಮಾಡಲಿಲ್ಲವಾ ಎಂಬ ಕೊರತೆ ಇಲ್ಲದೆ ನಾನು ಮಾಡುವುದಿಲ್ಲ. ಪರಿಪೂರ್ಣತೆಯೊಂದಿಗೆ ನಿವೃತ್ತಿ ಹೊಂದಿದ್ದೇನೆ. ನೆನಪುಗಳೊಂದಿಗೆ ನನ್ನ ಮುಂದಿನ ಜೀವನವನ್ನು ಸಾಗಿಸ್ತೇನೆ ಎಂಬ ಮಾತನ್ನು ಹೇಳಿದ ಈ ಸಮಾಚಾರ ಸರ್ ಅವರಿಗೆ ಮತ್ತೊಮ್ಮೆ ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು. ಗಣಮನ ಭಾರತವೇ ನನ್ನ ತನು ಮನ ಧನ